ಎಲ್ರಿಗೂ ನಮಸ್ಕಾರ. ಸಂಬಂಧ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಮತ್ತೆ ಸ್ವಾಗತ. ಸೊ ಇವತ್ತು ಬೆಳಗ್ಗೆ ನಾವು ನಮ್ಮ ಚಾನಲ್ನಲ್ಲಿ ಒಂದು ವಿಡಿಯೋನ ರಿಲೀಸ್ ಮಾಡಿದ್ವಿ. KCET 2022 ರಿಸಲ್ಟ್ನಲ್ಲಿ KCET 2022 ರಿಸಲ್ಟ್ನಲ್ಲಿ 2021ನಲ್ಲಿ ಬೋರ್ಡ್ ಎಕ್ಸಾಮನ್ನು ಬರೆದಂತಹ ಡ್ರಾಪರ್ಸ್ಗಳ ಜೊತೆ ಯಾವ ರೀತಿಯಲ್ಲಿ ಅನ್ಯಾಯ ಆಗಿದೆ ಅನ್ನೋದ್ರ ಬಗ್ಗೆ ನಾವೊಂದು ವಿಡಿಯೋ ಮಾಡಿದ್ದೀವಿ. ಬಟ್ ಸಾಕಷ್ಟು ಜನರಿಗೆ ಏನಾಗಿದೆ, ಈ ಇಶ್ಯೂ ಏನು, ಇದ್ರ ಬಗ್ಗೆ ಕ್ಲಾರಿಟಿ ಇಲ್ಲ. ಅವರಿಗೆ ಸಾಕಷ್ಟು ಡೌಟ್ಸ್ಗಳಿದೆ. ನಾವು ಈ ವಿಡಿಯೋದಲ್ಲಿ ಏನು ಮಾಡ್ತೀವಿ ಅಂದರೆ ಡೀಟೇಲಾಗಿ ಏನಾಗಿರ್ಬೋದು, ಪ್ರಾಬ್ಲಮ್ಸ್ ಏನೇನು ಆಗಿರ್ಬೋದು, ಯಾವ್ಯಾವ ರೀತಿಯಲ್ಲಿ ಅವ್ರು ಕನ್ಸಿಡರ್ ಮಾಡಿರ್ಬೋದು, ಹಾಗೂ ಯಾಕೆ ಅದು ಅನ್ಫೇರ್ ಅನ್ನೋದ್ರ ಬಗ್ಗೆ ಡೀಟೇಲಾಗಿ ನಾವು ಚರ್ಚೆ ಮಾಡೋಣ. ಸೊ ಇಲ್ಲಿ ನೀವು ನಿಮ್ಮ ಸ್ಕ್ರೀನ್ ಮೇಲೆ ಕೇಸ್ 1 ನೋಡ್ತಾ ಇದ್ದೀರಾ. ಕೇಸ್ 1 ಯಾವ ರೀತಿ KCET 2021 ಡ್ರಾಪರ್ಸ್ಗೆ ಮೋಸ ಆಗಿದೆ ಅನ್ನೋ ರೀತಿಯಲ್ಲಿ ನಾವು ಇದನ್ನು ಅನಲೈಸ್ ಮಾಡೋಣ. ನಂತರ ಈ ರೀತಿ ಅವ್ರು ಕನ್ಸಿಡರ್ ಮಾಡಿಲ್ಲ ಅಂದರೆ ಇನ್ನೇನು ಅವರಿಂದ ತಪ್ಪಾಗಿರ್ಬೋದು ಅನ್ನೋದನ್ನು ಸೆಕೆಂಡ್ ಕೇಸಲ್ಲಿ ನೋಡೋಣ. ಯಾಕೆಂದರೆ ಎರಡರಲ್ಲಿ ಒಂದು ಆಗಿದೆ. ಖಂಡಿತವಾಗ್ಲೂ ಇಲ್ಲಿ ಏನೋ ಒಂದು ಮೋಸ ಖಂಡಿತವಾಗ್ಲೂ ನಡೆದಿದೆ. ನಾವು ಮೋಸ ನಡೆದಿಲ್ಲ ಅನ್ನೋದನ್ನು ಪ್ರೂವ್ ಮಾಡೋಕ್ಕೆ ಆಗೋದೇ ಇಲ್ಲ. ಯಾಕೆಂದರೆ ನಾವು ನೋಡಿದಂತಹ ಡಿಸಾಸ್ಟ್ರಸ್ ರ್ಯಾಂಕ್ಸ್ ಅದನ್ನು ಪ್ರೂವ್ ಮಾಡ್ತಾ ಇದೆ. ಬಟ್ ಯಾವ ರೀತಿ ಮಿಸ್ಟೇಕ್ ಆಗಿದೆ ಅನ್ನೋದನ್ನು ನಾನು ಕರೆಕ್ಟಾಗಿ ಅವರಿಗೆ ಪ್ರೂವ್ ಮಾಡಬೇಕು ಅನ್ನೋದೇ ನನ್ನ ಮೇಯ್ನ್ ಉದ್ದೇಶ. ಸೊ ಕೇಸ್ 1ನಲ್ಲಿ ನೀವು ನೋಡ್ತೀರಾ, ಇಲ್ಲಿ ಲೆಫ್ಟ್ ಸೈಡಲ್ಲಿ ನೀವು ಫ್ರೆಷರ್ ಕಾಲಮ್ನ ನೋಡ್ಬೋದು, ರೈಟ್ ಸೈಡಲ್ಲಿ ಡ್ರಾಪರ್ ಕಾಲಮ್ನ ನೋಡ್ಬೋದು. ಕೇಸ್ 1 ಏನು ಅಂದರೆ, ದೇ ಹ್ಯಾವ್ ನಾಟ್ ಕನ್ಸಿಡರ್ಡ್ ದ ಬೋರ್ಡ್ ಮಾರ್ಕ್ಸ್ ಅಟ್ ಆಲ್ ಫಾರ್ KCET 2021 ಸ್ಟೂಡೆಂಟ್ಸ್. ಅದು ಓಕೆ, ಬೋರ್ಡ್ ಕನ್ಸಿಡರ್ ಮಾಡಲೇಬೇಕು ಅಂತೇನಿಲ್ಲ. ಆದರೆ ದೇ ಹ್ಯಾವ್ ನಾಟ್ ಫಿಲ್ಡ್ ದ್ಯಾಟ್ ಸ್ಪೇಸ್ ವಿತ್ ಎನಿ ಅದರ್ ಮಾರ್ಕ್ಸ್. ಏನು ಹಾಗಂದರೆ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋಣ. ಸೊ ಫ್ರೆಷರ್ ಕಾಲಮಲ್ಲಿ ನೀವು ನೋಡ್ತಾ ಇದ್ದೀರಾ. ಈ ಫ್ರೆಷರ್ಗೆ ಅಸ್ಯೂಮ್ ಮಾಡೋಣ ಈಸ್ ಅ ವೆರಿ ಗುಡ್ ಕಾಂಪಿಟೇಟರ್ ಅಂತ. ಯಾಕೆಂದರೆ ಮಾರ್ಕ್ಸ್ ಅವಾಗ ಈಸಿ ಆಗುತ್ತೆ ಕ್ಯಾಲ್ಕುಲೇಟ್ ಮಾಡೋದಕ್ಕೆ. ಸೊ ಲೆಟ್ಸ್ ಅಸ್ಯೂಮ್ ಇವನಿಗೆ, ಈ ಫ್ರೆಷರ್ಗೆ ಬೋರ್ಡ್ ಎಕ್ಸಾಮ್ನಲ್ಲಿ, ಅವನು ಬರೆದಿರ್ತಕ್ಕಂತಹ ಬೋರ್ಡ್ ಎಕ್ಸಾಮ್ನಲ್ಲಿ ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥ್ಸ್ ಮೂರಲ್ಲೂ ಕೂಡ 300 ಬಂದಿದೆ ಎಲ್ಲ ಸೇರಿಸಿ. ಅಂದರೆ ಇಂಡಿವಿಜುವಲ್ ಆಗಿ ಫಿಸಿಕ್ಸಲ್ಲೂ 100, ಮ್ಯಾಥ್ಸಲ್ಲೂ 100, ಕೆಮಿಸ್ಟ್ರಿಲಿ ಕೂಡ 100 ಬಂದಿದೆ ಅಂತ ನಾವು ಕನ್ಸಿಡರ್ ಮಾಡೋಣ. ಓಕೆ. ನಂತರ KCETಯಲ್ಲಿ ಈ ಹುಡುಗನಿಗೆ 180 ಮಾರ್ಕ್ಸಿಗೆ KCET ಎಕ್ಸಾಮ್ ಇರುತ್ತೆ. ಈ ಹುಡುಗನಿಗೆ KCETಲಿ 180ಗೆ 180 ಬಂದಿದೆ ಅಂತ ನಾವು ಕನ್ಸಿಡರ್ ಮಾಡೋಣ. ನಾನು ಹೇಳ್ತಿರೋದು ಮತ್ತೆ ದಯವಿಟ್ಟು ಕೇಳಿಸ್ಕೊಳ್ಳಿ, ನಾವು ನೇಮ್ ಸೇಕಿಗೆ ಮಾತ್ರ ಈ ರೀತಿ ಕನ್ಸಿಡರ್ ಮಾಡ್ತಿದ್ದೀವಿ. ಓಕೆ, KCET ಎಕ್ಸಾಮಲ್ಲಿ ಈ ಹುಡುಗನಿಗೆ 180ಗೆ 180 ಬಂದಿದೆ, ಬೋರ್ಡ್ ಎಕ್ಸಾಮ್ನಲ್ಲಿ 300ಗೆ 300 ಬಂದಿದೆ. ಈಗ KCET ರ್ಯಾಂಕ್ ಕೊಡಬೇಕಾದ್ರೆ ಫಾರ್ಮುಲಾ ಏನು? ಇಲ್ಲಿಂದ 50%, ಇಲ್ಲಿಂದ 50%. ಅಂದರೆ ನಾವು ಇಲ್ಲಿಂದ 50% ಸ್ಕೋರ್ ತೊಗೋಬೇಕು. ಯಾವುದರಿಂದ? KCETಯ ಎಕ್ಸಾಮಿಂದ. ಹಾಗೂ 50% ಸ್ಕೋರ್ನ ನಾವು ಡ್ರಾಪರ್ಸ್ ಅಲ್ಲ, ಈಗ 50% ಸ್ಕೋರ್ನ ನಾವು ಬೋರ್ಡ್ ಎಕ್ಸಾಮಿಂದ ತೊಗೋಬೇಕು ಅನ್ನುವಂಥ ಒಂದು ಫಾರ್ಮುಲಾ KE ಅವರು ಮಾಡಿದ್ದಾರೆ. ಸೊ ಅದ್ರ ಪ್ರಕಾರ ನಾವು ಹೋಗೋದಾದರೆ ನೆಟ್ ಸ್ಕೋರ್ ಎಷ್ಟಾಗತ್ತೆ ಅಂತ ನಾವು ನೋಡೋಣ. ಸೊ ಬೋರ್ಡ್ ಎಕ್ಸಾಮ್ನಲ್ಲಿ 50% ನಾವು ಕನ್ಸಿಡರ್ ಮಾಡಿದಾಗ ಔಟ್ ಆಫ್ 300 50% ಇಸ್ 150. ಔಟ್ ಆಫ್ 300 50% ಇಸ್ 150. ಹಾಗೂ KCETಯಲ್ಲಿ 50%ನ ನಾವು ಕನ್ಸಿಡರ್ ಮಾಡಿದ್ರೆ, ಔಟ್ ಆಫ್ 180 ಇಟ್ ಈಸ್ 90. ಬೋರ್ಡ್ ಎಕ್ಸಾಮ್ನಲ್ಲಿ 50% ಇಸ್ 150, KCETಯಲ್ಲಿ 50% ಇಸ್ 90. ಇವಾಗ ನೆಟ್ ಸ್ಕೋರ್ ಎಷ್ಟು? ಇದ್ರದ್ದು 50% ಮಾರ್ಕ್ಸ್ 150 ಪ್ಲಸ್ ಇದ್ರದ್ದು 50% ಮಾರ್ಕ್ಸ್ 90, ಇಟ್ ಈಸ್ ಈಕ್ವಲ್ ಟು 240. ಸೊ 240 ಮಾರ್ಕ್ಸ್ ಈ ಹುಡುಗನಿಗೆ ಟೋಟಲ್ ಸ್ಕೋರ್ ಅಂತ ನಾವು ಕನ್ಸಿಡರ್ ಮಾಡೋಣ. ಈ ಟೋಟಲ್ ಸ್ಕೋರ್ ಆಧಾರದ ಮೇಲೇ ಅವನಿಗೆ ಫೈನಲ್ ಆಗಿ KCET ರ್ಯಾಂಕ್ನ ಕೊಡಬೇಕು. ಯಾಕೆಂದರೆ 50% ಎರಡರದ್ದು ಕನ್ಸಿಡರ್ ಆಗಿದೆ. ಈಗ ಡ್ರಾಪರ್ ಜೊತೆ ಏನು ಆಗಿರ್ಬೋದು ಅನ್ನೋದನ್ನು ನಾನು ಕ್ಯಾಲ್ಕುಲೇಟ್ ಮಾಡ್ತಾಯಿದ್ದೀನಿ. ಇದೇ ರೀತಿ ಆಗಿದೆ ಅಂತ ಹೇಳೋಕ್ಕಾಗಲ್ಲ. ಏನೇನು ಆಗಿರ್ಬೋದು ಅನ್ನೋದನ್ನು ನಾವು ಅನಲೈಸ್ ಮಾಡ್ತಾಯಿದ್ದೀವಿ ಅಷ್ಟೇ. ಡ್ರಾಪರ್ ಜೊತೆ ಏನಾಗಿರ್ಬೋದು ಅಂದರೆ, ಅವನಿಗೆ KCETಯಲ್ಲಿ ಅವನಿಗೂ ಕೂಡ 180 ಮಾರ್ಕ್ಸ್ ಬಂದಿದೆ ಅಂತ ನಾವು ಅಸ್ಯೂಮ್ ಮಾಡೋಣ ಈ ವರ್ಷದ KCETಯಲ್ಲಿ. ಓಕೆ. ಆದರೆ ಅವನ ಬೋರ್ಡ್ ಎಕ್ಸಾಮ್ ಮಾರ್ಕ್ಸ್ ಏನಿದೆ ಅದನ್ನು ಕೂಡ ನಾನು 300 ಅಂತಲೇ ಕನ್ಸಿಡರ್ ಮಾಡ್ತಿದ್ದೀನಿ. ಯಾಕೆಂದರೆ ಸೇಮ್ ಇಟ್ಕೋಬೇಕು ಕಂಪೇರ್ ಮಾಡಬೇಕಾದ್ರೆ, ಆವಾಗ ಮಿಸ್ಟೇಕ್ ಎಲ್ಲಾಗಿದೆ ಅಂತ ಗೊತ್ತಾಗುತ್ತೆ. ಸೊ PCM ಅವನಿಗೂ ಕೂಡ 100 ಬಂದಿದೆ ಪರ್ ಸಬ್ಜೆಕ್ಟ್. ಸೊ 300 ಔಟ್ ಆಫ್ 300 ಬಂದಿದೆ.
ಆದರೆ ಈ ಬೋರ್ಡ್ ಎಕ್ಸಾಮ್ ಮಾರ್ಕ್ಸ್ ಏನಿದೆ ನಮ್ಮ ಡ್ರಾಪರ್ದು, ಅದು 2021 ಬೋರ್ಡ್ ಎಕ್ಸಾಮ್. 2021 ಬೋರ್ಡ್ ಎಕ್ಸಾಮ್. ಸೊ ಏನಾಗಿರ್ಬೋದು ಅಂದರೆ ಈ ವರ್ಷ ಅವರು ಈ ಮಾರ್ಕ್ಸನ್ನ ಕನ್ಸಿಡರ್ ಮಾಡಲ್ಲ ಅಂತ ಡಿಸೈಡ್ ಮಾಡಿರ್ಬೋದು. ಓಕೆ, ಅದರಲ್ಲಿ ಏನು ಪ್ರಾಬ್ಲಮ್ ಇಲ್ಲ. ಯಾಕೆ ಅಂದರೆ ಈ ಬೋರ್ಡ್ ಎಕ್ಸಾಮ್ ಮಾರ್ಕ್ಸು ನಮ್ಮ ಡ್ರಾಪರ್ ಏನು ತೊಗೊಂಡಿದ್ದಾನೆ ಅದು ಅವನು ಫಿಸಿಕಲ್ಲಾಗಿ ಹೋಗಿ ಎಕ್ಸಾಮ್ ಬರೆದು ತೊಗೊಂಡಂತಹ ಮಾರ್ಕ್ಸ್ ಅಲ್ಲ. ಅದು ಯಾವುದೋ ಒಂದು ಬೇರೆ ಇವ್ಯಾಲ್ಯೂಯೇಷನ್ ಬೇಸಿಸ್ ಮೇಲೆ ಅದು ಅವನಿಗೆ ಮಾರ್ಕ್ಸ್ ಸಿಕ್ಕಿತ್ತು. ಸೊ ಆ ಬೋರ್ಡ್ ಎಕ್ಸಾಮ್ ಮಾರ್ಕ್ಸ್ನ ಕನ್ಸಿಡರ್ ಮಾಡಲೇಬೇಕು ಅಂತೇನಿಲ್ಲ, ಬೇರೆ ಫಾರ್ಮುಲಾ ಹಾಕ್ಬೋದು. ಆದರೆ ನೀವು ಟೋಟಲ್ ಸ್ಕೋರ್ನ ಡ್ರಾಪರಿಗೆ ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ ಇಲ್ಲಿಂದ ನೀವು 90 ತೊಗೊಂಡು 50% ಆಫ್ 180 is 90. ಸೊ ಇಲ್ಲಿಂದ ನೀವು 90 ತೊಗೊಂಡು ಇಲ್ಲಿಂದ ನೀವು 0 ತೊಗೊಂಡ್ರೆ ಏನಾಗತ್ತೆ? ಇವನ ಟೋಟಲ್ ಸ್ಕೋರ್ ಬಂದು 90ಗೆ ಉಳಿದೋಗತ್ತೆ. ನಮ್ಮ ಡ್ರಾಪರ್ ಟೋಟಲ್ ಸ್ಕೋರ್ ಎಷ್ಟಾಗತ್ತೆ? 90 ಆಗತ್ತೆ. ಇನ್ನು ಮಿಕ್ಕಿದಂಥ 150 ಮಾರ್ಕ್ಸ್ ಅವನಿಗೆ ಬರಬೇಕಿತ್ತು. ನೀವು ಹೇಳ್ತಿದ್ದೀರಾ ನಾವು ಕೊಡಲ್ಲ ಯಾಕೆಂದರೆ ಬೋರ್ಡ್ ಎಕ್ಸಾಮ್ ನಡೆದೇ ಇರಲಿಲ್ಲ ಲಾಸ್ಟ್ ಇಯರ್ ಅಂತ. ದಟ್ ಈಸ್ ಫೈನ್, ದಟ್ ಈಸ್ ಅಕ್ಸೆಪ್ಟಬಲ್. ಆದರೆ ಆ ಮಾರ್ಕ್ಸಿಗೆ ಬರಬೇಕಾಗಿತ್ತಂಥ ಆ ಒಂದು ಭಾಗ ಏನಿದೆ ಅದಕ್ಕೆ ನೀವು 0 ಅಂತ ಹೇಗೆ ಕೊಡ್ತೀರಾ? ಇವನ ನೆಟ್ ಸ್ಕೋರ್ ಇಲ್ಲಿ 90 ಆಗಿದೆ, ಇವನ ನೆಟ್ ಸ್ಕೋರ್ ಇಲ್ಲಿ 240 ಆಗಿದೆ. ಈಗ ನೀವು ಕಂಪೇರ್ ಮಾಡಿ ರ್ಯಾಂಕ್ ಲಿಸ್ಟನ್ನು ಬಿಡುಗಡೆ ಮಾಡಿದ್ರೆ ಅದು ನ್ಯಾಯನಾ? ನೀವು ಬೋರ್ಡ್ ಎಕ್ಸಾಮ್ ಮಾರ್ಕ್ಸ್ನೇ ಕನ್ಸಿಡರ್ ಮಾಡಬೇಕು ಅಂತ ಏನೂ ರೂಲ್ಸ್ ಇಲ್ಲ. ನೀವು ಬೇಕಾದ್ರೆ ಯಾವುದೋ ಒಂದು ಬೇರೆ ರೀತಿ ಅನಾಲಿಸಿಸ್ ಮಾಡಿ ಸೇಮ್ ಔಟ್ ಆಫ್ 240ನೇ ಇವನಿಗೂ ಕೂಡ ಕೊಟ್ಟಿದ್ದಿದ್ರೆ ನಾವು ಅದನ್ನು ಫೇರ್ ಅಂತ ಕನ್ಸಿಡರ್ ಮಾಡ್ತಿದ್ವಿ. ಆದರೆ ನೀವಿಲ್ಲಿ 0 ಅಂತ ಕೊಟ್ಟಿದ್ದೀರ. ಇದು ಒಂದು ಕೇಸ್ 1 ಇದು. ಈ ಥರ ಆಗಿದೆ ಅಂತ ನಾನು ಹೇಳ್ತಿಲ್ಲ, ಮತ್ತೆ ಹೇಳ್ತಾ ಇದ್ದೀನಿ. ವಿ ಆರ್ ಜಸ್ಟ್ ಅನಲೈಸಿಂಗ್ ದ ಪಾಸಿಬಿಲಿಟೀಸ್. ಸೊ ಕೇಸ್ 1 ಏನು ಅಂದರೆ ಬೋರ್ಡ್ ಎಕ್ಸಾಮ್ ಮಾರ್ಕ್ಸ್ನ ಕನ್ಸಿಡರ್ ಮಾಡಿಲ್ಲ, ಅದ್ರ ಜೊತೆಗೆ ಅದ್ರ ಜಾಗದಲ್ಲಿ ಬರಬೇಕಾಗಿದ್ದಂತಹ ಮಾರ್ಕ್ಸನ್ನೂ ಕೂಡ ಕನ್ಸಿಡರ್ ಮಾಡಿಲ್ಲ. ಸೊ ದೇ ಹ್ಯಾವ್ ಪುಟ್ ಅ 0 ದೇರ್. ಅದರಿಂದ ದೊಡ್ಡ ಪ್ರಾಬ್ಲಮ್ ಆಗಿದೆ ರ್ಯಾಂಕಿಂಗ್ನಲ್ಲಿ. ಇದು ನಿಮ್ಮ ಕೇಸ್ 1. ಸೊ ಕೇಸ್ 1ನ ಇಲ್ಲಿಗೆ ಬಿಡೋಣ. ಕೇಸ್ 2 ಏನು ಅಂದರೆ ಬೋರ್ಡ್ ಎಕ್ಸಾಮ್ ಮಾರ್ಕ್ಸ್ನ ಕನ್ಸಿಡರ್ ಮಾಡಿಲ್ಲ KCET ಡ್ರಾಪರ್ಸ್ಗೆ 2021ನಲ್ಲಿದ್ದವ್ರಿಗೆ, ಆದರೆ ಪ್ರೊಪೋರ್ಷನಲ್ಲಿ ಮಿಸ್ಟೇಕ್ ಆಗಿದೆ. ಏನು ಸರ್ ಅದು ಪ್ರೊಪೋರ್ಷನಲ್ಲಿ ಮಿಸ್ಟೇಕ್ ಅಂದರೆ ಏನು ಸರ್? ಯಾವ ಥರ ಸರ್ ಅದು? ಲೆಟ್ ಅಸ್ ಟ್ರೈ ಟು ಅಂಡರ್ಸ್ಟ್ಯಾಂಡ್. ಮತ್ತು ನೀವು 2 ಕಾಲಮ್ನ ನೋಡ್ತಾ ಇದ್ದೀರಾ, ಫ್ರೆಷರ್ ಹಾಗೂ ಡ್ರಾಪರ್. ಫ್ರೆಷರ್ಗೆ ಆ್ಯಸ್ ಯೂಶ್ವಲ್ ಬೋರ್ಡ್ಸಲ್ಲಿ 300 ಔಟ್ ಆಫ್ 300 ಬಂದಿದೆ. KCETಯಲ್ಲಿ 180 ಔಟ್ ಆಫ್ 180 ಬಂದಿದೆ. ಎರಡರದ್ದು 50% ತೊಗೋಬೇಕು. 50% ಇದ್ರದ್ದು ತೊಗೊತೀರಾ, 150 ಆಗುತ್ತೆ. 50% ಇದ್ರದ್ದು ತೊಗೊತೀರಾ, 40 ಆಗುತ್ತೆ. ಎರಡು ಸೇರಿಸ್ತೀರಾ, 40 ಆಗಲ್ಲ, 90 ಆಗುತ್ತೆ. ಸೊ 150 + 90 ಎರಡು ಸೇರಿಸಿ 240. ಸರಿಯಪ್ಪ, ಫ್ರೆಷರ್ದು ರ್ಯಾಂಕಿಂಗ್ ಕರೆಕ್ಟಾಗಿ 240 ಮಾರ್ಕ್ಸ್ ನೆಟ್ ಸ್ಕೋರ್. ಅದ್ರ ಬೇಸಿಸ್ ಮೇಲೆ ರ್ಯಾಂಕ್ ಕೊಡ್ತೀರಾ. 50-50 ಕನ್ಸಿಡರ್ ಮಾಡಿದ್ದೀರಾ ನೀವು ಹೇಳ್ದಂಗೆ. 50% QE ಎಕ್ಸಾಮು, 50% KCET ಕಾಂಪಿಟೇಟಿವ್ ಎಕ್ಸಾಮು. ನಂತರ ನಿಮ್ಮ ನೆಟ್ ಸ್ಕೋರ್ ಏನಾಯಿತು? ನಮ್ಮ ಫ್ರೆಷರ್ದು 240, ಜಸ್ಟ್ ಲೈಕ್ ದ ಲಾಸ್ಟ್ ಕೇಸ್. ಇವಾಗ ಡ್ರಾಪರಿಗೆ ಬರೋಣ. ಡ್ರಾಪರಿಗೆ KCETಯಲ್ಲಿ ನೀವು ಯಾವುದೇ ಮೋಸ ಮಾಡಿಲ್ಲ, ಕರೆಕ್ಟಾಗೇ ಇದೆ. ಸೊ ನೀವು ಔಟ್ ಆಫ್ 180 50% ಕನ್ಸಿಡರ್ ಮಾಡಿದ್ರೆ 90 ಆಗುತ್ತೆ. ಔಟ್ ಆಫ್ 180 50% ಕನ್ಸಿಡರ್ ಮಾಡಿದ್ರೆ KCETಯಲ್ಲಿ ಅದು 90 ಆಗುತ್ತೆ. ಆದರೆ ನೀವು ಬೋರ್ಡ್ ಎಕ್ಸಾಮನ್ನು ಕನ್ಸಿಡರ್ ಮಾಡಲ್ಲ, ಅದಂತೂ ನೀವು ಹೇಳ್ಬಿಟ್ಟಿದ್ದೀರ ನಾವು ಬೋರ್ಡ್ ಎಕ್ಸಾಮ್ನ ಕನ್ಸಿಡರ್ ಮಾಡಲ್ಲ ಅಂತ. ಫಸ್ಟ್ ಆಫ್ ಆಲ್ ಅದೇ ದೊಡ್ಡ ತಪ್ಪು. ಇವತ್ತಿನ ತನಕ ಯಾವುದೇ ರೀತಿಯ ವಿಷಯವನ್ನು ಹೇಳದೆ, ಇನ್ಸ್ಟ್ರಕ್ಷನ್ಸ್ ಕೊಡದೆ ಇವತ್ತು ನೀವು ಅದನ್ನು ಹೈಲೈಟ್ ಮಾಡ್ತಿರೋದೇ ದೊಡ್ಡ ತಪ್ಪು. ಸರಿ, ಒಂದು ವೇಳೆ ಓಕೆ ಅದನ್ನು ಆಕ್ಸೆಪ್ಟ್ ಮಾಡೋಣ. ಏನೋ ಒಂದು ಬರೀದೇ ಇರೋ ಬೋರ್ಡ್ ಎಕ್ಸಾಮ್ ಮಾರ್ಕ್ಸ್ನ ಕನ್ಸಿಡರ್ ಮಾಡೋದು ಅಷ್ಟೊಂದು ನ್ಯಾಯ ಅಲ್ಲ, ಗೊತ್ತು. ಸರಿ, ಕನ್ಸಿಡರ್ ಮಾಡೋಣ, ಬೋರ್ಡ್ ಎಕ್ಸಾಮ್ ಬೇಡ ಅಂತ. ಆದರೆ ನೀವೇನು ಮಾಡ್ತೀರಾ? ಮಿಕ್ಕಿದ 50%ಗೆ ಹೋದ ಕೇಸಲ್ಲಿ ನೀವು 0 ಕೊಟ್ಟಿದ್ರಿ. ಈ ಕೇಸಲ್ಲಿ ನೀವೇನು ಮಾಡ್ತೀರಾ? ನೀವು KCET ಮಾರ್ಕ್ಸನ್ನೇ 50% ಎಕ್ಸ್ಟ್ರಾ ತೊಗೊತೀರಾ. ಏನಂಗಂದರೆ ಇವನು 180 ಔಟ್ ಆಫ್ 180 ಬಂದಿದೆ ಅಂದರೆ KCETಯಲ್ಲಿ ನೀವು 50% ಮಾಡಿದಾಗ 90 ಸಿಗುತ್ತೆ. ಅದನ್ನು ಡಬಲ್ ಮಾಡಿದಾಗ 180 ಆಗುತ್ತೆ. ಡಬಲ್ ಯಾಕೆ ಮಾಡಿದ್ವಿ? ಯಾಕೆಂದರೆ 50-50 ತೊಗೋಬೇಕಲ್ವ, ಎರಡು ಕಡೆಯಿಂದ ಬರಬೇಕಲ್ವ ಮಾರ್ಕ್ಸು. 50% + 50%. ನಿಮಗೆ ಬೋರ್ಡ್ ಎಕ್ಸಾಮ್ ಕನ್ಸಿಡರ್ ಮಾಡೋ ಇಷ್ಟ ಇಲ್ಲ. ಸೊ 50% + 50%, 90 + 90, ನೀವು 180 ಮಾಡಿದ್ರಿ.
90 + 90 ಮಾಡಿದಾಗ ನೆಟ್ ಸ್ಕೋರ್ ನಿಮ್ಮದು 180 ಆಯಿತು. ಈಗ ನಿಮ್ಮ ನೆಟ್ ಸ್ಕೋರ್ 180 ಆದರೆ ಇಲ್ಲಿ ನಿಮ್ಗೆ ಅನಿಸ್ಬೋದು ಎಲ್ಲ ಕರೆಕ್ಟೇ ಆಯ್ತಲ್ಲ ಸರ್, ಫ್ಯಾಂಟಾಸ್ಟಿಕ್ ರಿಸಲ್ಟ್ಸ್ ಬರಬೇಕು ಅಂತ. ಆದರೆ ಒಳ್ಳೆ ಮ್ಯಾಥಮೆಟಿಷಿಯನ್ಸ್ಗೆ ಇಲ್ಲಿ ಆಲ್ರೆಡಿ ನಡೆದಿರುವಂತಹ ಗೋಲ್ಮಾಲ್ ಅರ್ಥ ಆಗಿರುತ್ತೆ. ಏನು ಗೋಲ್ಮಾಲ್ ನಡೆದಿದೆ ಇಲ್ಲಿ, ಏನು ಪ್ರಾಬ್ಲಮ್ ನಡೆದಿದೆ ಇಲ್ಲಿ ಅಂದರೆ, ನೀವು ಎರಡನೇ ಸತಿ 50% ಕನ್ಸಿಡರ್ ಮಾಡಿದಾಗ ಯು ಕನ್ಸಿಡರ್ಡ್ ಇಟ್ ಔಟ್ ಆಫ್ 180 ಮಾರ್ಕ್ಸ್ ಅಗೇನ್, ವೆರಾಸ್ ಇನ್ ರಿಯಾಲಿಟಿ ನೀವು ಫ್ರೆಷರ್ಗೆ ಔಟ್ ಆಫ್ 300 ಆ ನೆಟ್ ಸ್ಕೋರ್ನ ಕನ್ಸಿಡರ್ ಮಾಡಿದ್ರಿ. 300ನ ಅರ್ಧ ಭಾಗವಾದಂತಹ 150ಗೂ 180ನ ಅರ್ಧ ಭಾಗವಾದಂತಹ 90ಗೂ ವ್ಯತ್ಯಾಸ ಇರಲ್ವಾ? ಸೊ ನೀವು ಇದನ್ನೇ ಡಬಲ್ ಮಾಡಿ ಕೊಡ್ತೀನಿ ಅಂದಾಗ ಡಬಲ್ ಮಾಡಿ ಓಕೆ, ಬಟ್ ಆ ಪ್ರೊಪೋರ್ಷನ್ ಅನ್ನೋ ವರ್ಡ್ ಏನಿದೆಯಲ್ಲ ಮ್ಯಾಥಮೆಟಿಕ್ಸಲ್ಲಿ, ಅದಕ್ಕೆ ನೀವು ಇದನ್ನು ಫಿಟ್ ಮಾಡ್ಬೇಕು ತಾನೆ. ಅಂದರೆ ಈ 180 2 ಸತಿ ನೀವು ಕನ್ಸಿಡರ್ ಮಾಡ್ತೀರಲ್ಲ, ಅದರಲ್ಲಿ ಮೊದಲನೇ ಸತಿ ಓಕೆ, ಆದರೆ ಎರಡನೇ ಸತಿ ನೀವು 180ರ ಅರ್ಧ ತೊಗೊಂಡ್ರೆ ಅದು ಕರೆಕ್ಟ್ ಕ್ಯಾಲ್ಕುಲೇಷನ್ ಬರಲ್ಲ. ಅದನ್ನು 300 ಮಾರ್ಕ್ಸಿಗೆ ಕ್ಯಾಲ್ಕುಲೇಟ್ ಮಾಡಿ ನಂತರ 50% ನೀವು ತಗೋಬೇಕು. ನಿಮ್ಮ ಮಿಸ್ಟೇಕು ಇದೆ. 150 ಮಾರ್ಕ್ಸ್ ಅದು ಹಾಫ್ ಆಫ್ 300, 90 ಈಸ್ ಹಾಫ್ ಆಫ್ 180. ದೇ ಬೋತ್ ಆರ್ ನಾಟ್ ದ ಸೇಮ್. ಇಲ್ಲಿ 50%, ಇಲ್ಲಿ 50%, ಅವೆರಡರ ವ್ಯಾಲ್ಯೂ ಮ್ಯಾಗ್ನಿಟ್ಯೂಡ್ ಸೇಮ್ ಇಲ್ಲ. ಇದು KE ಅವರಿಂದ ಆಗಿರಬಹುದಾದಂತಹ ಎರಡನೇ ಕೇಸ್ ಆಫ್ ಮಿಸ್ಟೇಕ್. ಈ ಥರ ಆಗಿದೆ ಅಂತ ನನಗೆ ಗೊತ್ತಿಲ್ಲ, ನಾನು ಅವ್ರನ್ನ ವಿನಾಕಾರಣ ಬ್ಲೇಮ್ ಮಾಡೋಕ್ಕೂ ಕೂಡ ಹೋಗಲ್ಲ. ಅವ್ರಿಗೆ ಏನು ತಪ್ಪಾಗಿದೆ ಅನ್ನೋದು ನನಗೆ ಗೊತ್ತಿಲ್ಲ, ಬಟ್ ತಪ್ಪಾಗಿದೆ ಅನ್ನೋದು ಅಕ್ಷರಶಃ ಸತ್ಯ. ಸೊ ಕೇಸ್ 1 ಆದರೂ ಆಗಿರ್ಬೋದು, ಕೇಸ್ 2 ಆದರೂ ಆಗಿರ್ಬೋದು, ಅಥವಾ ನನಗೆ ನಿಮಗೆ ಇಬ್ಬರಿಗೂ ಗೊತ್ತಿಲ್ಲದಂತಹ, ನನಗೆ ನಿಮಗೆ ಇಬ್ಬರಿಗೂ ಕೂಡ ಗೊತ್ತಿಲ್ಲದೆ ಇರತಕ್ಕಂಥ ಯಾವುದೋ ಹೊಸ ಕೇಸ್ ಕೂಡ ಆಗಿರ್ಬೋದು, ಇನ್ನೇನೋ ಪ್ರಾಬ್ಲಮ್ ಆಗಿರ್ಬೋದು. ಆದರೆ ಯಾವುದೇ ಪ್ರಾಬ್ಲಮ್ ಆಗಿಲ್ಲ, ಎಲ್ಲ ಸರಿ ಇದೆ ಅನ್ನೋದನ್ನು ನೀವು ಹೇಳಿದ್ರೆ ಮಾತ್ರ ನಾನು ಅದನ್ನು ಯಾವತ್ತೂ ಕೂಡ ನಂಬೋಕ್ಕೆ ಸಿದ್ಧನಿಲ್ಲ. ಯಾಕೆ ಅಂದರೆ ಮಕ್ಕಳು ತೆಗೆದಿರ್ತಕ್ಕಂತಹ ಮಾರ್ಕ್ಸ್ನ ನೋಡಿ, 130 ಅಂಕಗಳನ್ನು ತೆಗೆದಿದ್ದಾರೆ ಅವರು KCETಯಲ್ಲಿ. 130 ಅಂಕಗಳನ್ನು ತೆಗೆದು ನೀವು ಹೇಗ್ರಿ ಎಕ್ಸ್ಪೆಕ್ಟ್ ಮಾಡ್ತೀರಾ ಅವನಿಗೆ 10,000 ರ್ಯಾಂಕ್ ಬರುತ್ತೆ ಅಂತ? 130 ರ್ಯಾಂಕಿಗೆ ಅವ 1,000 ಒಳಗಿರಬೇಕು. 1,000 ಎಕ್ಸ್ಪೆಕ್ಟ್ ಮಾಡ್ತಿರೋ ಮಗುಗೆ ನೀವು 10,000 ರ್ಯಾಂಕ್ ತೋರಿಸಿ ಅವನು ಆರಾಮಾಗಿರಲಿ ಇನ್ನೂ ಅಂತ ಎಕ್ಸ್ಪೆಕ್ಟ್ ಮಾಡ್ತಿರಲ್ಲ. ಈ KE ಆದವ್ರಿಗೆ ನಾಚಿಕೆ ಅನ್ನೋದಿಲ್ವಾ? ಅವರ ಮ್ಯಾಥಮೆಟಿಕ್ಸೇ ಕೂಡ ಸರಿ ಇಲ್ಲ ಅಂದಮೇಲೆ ನೀವು ಮ್ಯಾಥಮೆಟಿಕ್ಸ್ ಅನ್ನೋ CET ಎಕ್ಸಾಮನ್ನು ಯಾಕ್ರಿ ಕಂಡಕ್ಟ್ ಮಾಡ್ತೀರಾ? ಈ ಕೇಸ್ 1 ಮಿಸ್ಟೇಕ್ನ ನೀವು ಮಾಡಿದಿರೋ, ಅಥವಾ ಕೇಸ್ 2 ಮಿಸ್ಟೇಕ್ ಮಾಡಿದಿರೋ, ಅಥವಾ ಎರಡೂ ಅಲ್ಲದೆ ಇನ್ನೇನೋ ಮಿಸ್ಟೇಕ್ ಮಾಡಿದಿರೋ, ಅದು ನಮ್ಮ ಹಣೆ ಬರ ಅಲ್ಲ ರೀ. ನೀವು ಮಾಡಿದಂತಹ ತಪ್ಪು ನೀವು ಕರೆಕ್ಟಾಗಿ ಎಕ್ಸ್ಪ್ಲನೇಷನ್ ಕೊಡಬೇಕು ಪ್ರತಿಯೊಬ್ಬ ಡ್ರಾಪರ್ಗೂ ಕೂಡ, ನಾವು ಹೇಗೆ ಕನ್ಸಿಡರ್ ಮಾಡಿದ್ದೀವಿ ಅಂತ. ನೀವು ಯಾವ ರೀತಿ ಸ್ಥಿತಿಯಲ್ಲಿ ನಮ್ಮನ್ನು ಇಟ್ಟಿದ್ದೀರಾ ಅಂದರೆ, ಇವಾಗ ನಾವೇ ಅನಾಲಿಸಿಸ್ ಮಾಡ್ಕೋಬೇಕಾಗಿ ಬಂದಿದೆ ಏನು ಆಗಿರ್ಬೋದು ಅಂತ ತಪ್ಪು. ಈ ರೀತಿಯ ಹೀನಾಯ ಸ್ಥಿತಿ ಕರುನಾಡಿನ ಎಕ್ಸಾಮಿನೇಷನ್ ಅಥಾರಿಟಿ ನಮ್ಮನ್ನು ಈ ಸ್ಥಿತಿಗೆ ಕರ್ಕೊಂಡು ಹೋಗಿದೆ. ಆ ಡ್ರಾಪರ್ ಅವನ ಮನಸ್ಸಿನಲ್ಲಿ ಈ ಒಂದು ಸಿಚುವೇಷನಲ್ಲಿ ಏನು ಅನ್ಕೊತಿರಬೇಕು ಅನ್ನುವಂಥ ಸ್ವಲ್ಪ ಆದರೂ ಯಾರಿಗಾರು ಅರ್ಥ ಆಗ್ತಿದ್ರೆ, ದಟ್ ಈಸ್ ಓನ್ಲಿ ಆ್ಯಂಡ್ ಓನ್ಲಿ ದೇರ್ ಪೇರೆಂಟ್ಸ್. ಅವರ ಪೇರೆಂಟ್ಸ್ಗೆ ಮಾತ್ರ ಗೊತ್ತು ಈ ಒಂದು ಸ್ಥಿತಿಯಲ್ಲಿ ಏನು ಅನುಭವಿಸ್ತಾ ಇದ್ದಾರೆ ಆ ಡ್ರಾಪರ್ಸು ಅಂತ. ಈ ನನ್ನ ಚಾನಲ್ನಲ್ಲಿ ನಾನು ಬೆಳಗ್ಗೆ ಬಿಟ್ಟಂತಹ ವಿಡಿಯೋಲ್ಲಿ ಕೆಲವು ಫ್ರೆಷರ್ಸ್ ಬಂದುಬಿಟ್ಟು ಸೆನ್ಸಿಟಿವಿಟಿ ಇಲ್ದಲೆ, ಅಂಡರ್ಸ್ಟ್ಯಾಂಡಿಂಗ್ ಇಲ್ದಲೆ ಕೆಲವು ಕಮೆಂಟ್ಸ್ನ ಮಾಡಿದ್ದಾರೆ. ಏನೂ ಅನ್ಯಾಯ ಆಗಿಲ್ಲ ಡ್ರಾಪರ್ಸ್ ಜೊತೆ, ಎಲ್ಲ ಸರಿಯಾಗೇ ಇದೆ, CET ಮಾರ್ಕ್ಸ್ನ ಕನ್ಸಿಡರ್ ಮಾಡಿದ್ದಾರೆ, ಅದು ಕರೆಕ್ಟೇ. 2021ರ ಬೋರ್ಡ್ ಎಕ್ಸಾಮ್ ಮಾರ್ಕ್ಸ್ನ ಕನ್ಸಿಡರ್ ಮಾಡಬಾರ್ದು, ಯಾಕೆಂದರೆ ಅವರು ಆ ಎಕ್ಸಾಮ್ ಬರೆದಿಲ್ಲ. ಎಲ್ಲವೂ ಸರಿನಪ್ಪ, ಬೋರ್ಡ್ ಎಕ್ಸಾಮ್ ಮಾರ್ಕ್ಸ್ ಕನ್ಸಿಡರ್ ಮಾಡಬೇಕು ಅಂತ ಏನಿಲ್ಲ. ಆದರೆ ಏನು ಮಿಸ್ಟೇಕ್ ನಡೆದಿದೆ ಅಂತ ನಾನು ಎಕ್ಸ್ಪ್ಲೇನ್ ಮಾಡಿರೋ ವಿಡಿಯೋಲಿ ನಿಮ್ಗೆ ಅರ್ಥ ಆಯ್ತಾ? ಅಥವಾ ಇನ್ನೇನಾದ್ರು ನಡೆದಿರ್ಬೋದು ಅನ್ನೋದು ಗೊತ್ತಾಯ್ತಾ? ಸೊ ವಿನಾಕಾರಣ ಯಾರೂ ಕೂಡ ಬಂದು ನಮ್ಮ ಜೊತೆ ಅನ್ಯಾಯ ಆಗಿದೆ ಅಂತ ಇಲ್ಲಿ ಹೇಳ್ತಾ ಇಲ್ಲ. ಸೊ ಇಫ್ ಯು ಕಾಂಟ್ ಬಿ ಅ ಸಪೋರ್ಟ್ ಟು ದ ಪ್ರಾಬ್ಲಮ್ ಆಫ್ ದ ಡ್ರಾಪರ್ಸ್, ಅಟ್ ಲೀಸ್ಟ್ ಡೋಂಟ್ ಡಿಮೋಟಿವೇಟ್ ದೆಮ್. ನಿಮಗೆ ಅವ್ರ ಜೊತೆ ನಿಂತು ಅವ್ರಿಗೆ ಸಹಾಯ ಮಾಡೋಕ್ಕಾಗಲ್ಲ ಅಂದರೆ ಇನ್ನೂ ಅನ್ನೆಸೆಸರಿ ಆರ್ಗ್ಯುಮೆಂಟ್ಸ್ನ ಈ ಚಾನಲ್ನಲ್ಲಾಗಲಿ ಅಥವಾ ಹೊರಗಡೆ ಆಗಲಿ ನೀವು ತರಕ್ಕೆ ಹೋಗಬೇಡಿ. ಯಾಕೆ ಅಂದರೆ ಇಲ್ಲಿ ಮೋಸ ನಡೆದಿರೋದಂತೂ 100% ರೈಟ್. ಯಾವ ರೀತಿ ನಡೆದಿದೆ ಅನ್ನೋದು ನಾವು ಲೆಕ್ಕ ಹಾಕಬೇಕಾಗಿರುವಂತಹ ಸ್ಥಿತಿ ಬಂದಿದೆ.
KE ಎಕ್ಸಾಮಿನೇಷನ್ ಅಥಾರಿಟಿ ಅವರು ಇದ್ರ ಬಗ್ಗೆ ಸ್ಪಷ್ಟ ಮಾಹಿತಿಯನ್ನು ನೀಡಬೇಕು. ಅವರು ನೀಡದೇ ಇರುವ ತನಕ ಯಾವುದೇ ರೀತಿಯ ಫೈನಲ್ ರಿಸಲ್ಟ್ನ ಅವರು ಇದನ್ನು ಕನ್ಸಿಡರ್ ಮಾಡೋಕ್ಕಾಗೋದಿಲ್ಲ. ನಾವು ಈ ಹೋರಾಟದಲ್ಲಿ ಎಲ್ಲರೂ ಒಟ್ಟಿಗೆ ಇರೋಣ, ಏನೇನು ಅಪ್ಡೇಟ್ಸ್ ಆಗ್ತಿದೆ ಅಂತ ನಾವು ತಿಳ್ಕೊಳ್ಳೋಣ, ಮುಂದೆ ಯಾವ ರೀತಿಯಲ್ಲಿ ಈ ಇಶ್ಯೂನ ಸಾಲ್ವ್ ಮಾಡ್ಬೋದು ಅನ್ನೋದ್ರ ಮೇಲೆ ನಾವು ನಮ್ಮ ಗಮನವನ್ನು ಇಡೋಣ. ಅನ್ನೆಸೆಸರಿ ವಿಷಯವೇ ಗೊತ್ತಿಲ್ಲದೆ ಇರ್ತಕ್ಕಂಥ ಜನರನ್ನ ಕನ್ವಿನ್ಸ್ ಮಾಡೋದ್ರಲ್ಲಿ ನಮ್ಮ ಟೈಮ್ ಎನರ್ಜಿ ಎರಡನ್ನೂ ಕೂಡ ವೇಸ್ಟ್ ಮಾಡೋದು ನನ್ನ ಪ್ರಕಾರ ಸರಿಯಲ್ಲ. ಉಡಾಫೆ ಮಾತನ್ನು ಆಡುವಂಥವ್ರು ಯಾವಾಗಲೂ ಹಾಗೆ ಮಾತಾಡ್ತಾರೆ, ಅವ್ರಿಗೆ ಅರ್ಥ ಎಲ್ರಿ ಆಗತ್ತೆ ನಮ್ಮ ಸಂಟ. ನಾನು ಯಾವುದೇ ರೀತಿಯಲ್ಲಿ ಫ್ರೆಷರ್ಸ್ನ ಇಲ್ಲಿ ನೆಗೆಟಿವ್ ಆಗಿ ತೋರಿಸ್ತಾ ಇಲ್ಲ. ನನಗೆ ಫ್ರೆಷರ್ಸ್ ಕೂಡ ಮಕ್ಕಳು, ನಮ್ಮ ಡ್ರಾಪರ್ಸ್ ಕೂಡ ಈಕ್ವಲಿ ಇಂಪಾರ್ಟೆಂಟ್. ಆದರೆ ಯಾವಾಗ ನೀವು ಬಂದು ಇವ್ರ ಜೊತೆ ಏನೂ ಅನ್ಯಾಯ ನಡೆದಿಲ್ಲ, ಎಲ್ಲ ಸರಿ ಇದೆ, ಇವರು ಅನ್ನೆಸೆಸರಿ ಇಶ್ಯೂ ಕ್ರಿಯೇಟ್ ಮಾಡ್ತಿದ್ದಾರೆ ಅಂತ ಹೇಳ್ತಿರಲ್ಲ, ಆಗ ನಿಜವಾಗ್ಲೂ ಮನಸ್ಸಿಗೆ ನೋವಾಗತ್ತೆ. ನಾವು ಯಾವಾಗಲೂ ಕೂಡ ಇಶ್ಯೂನ ಸಾಲ್ವ್ ಮಾಡೋಕ್ಕೆ ನೋಡಬೇಕು ಹೊರತು ಆ ಉರಿಯೋ ಬೆಂಕಿಗೆ ಇನ್ನೂ ತುಪ್ಪ ಹಾಕುವಂಥದ್ದಲ್ಲ. ಈ 2 ಕೇಸ್ಗಳಲ್ಲಿ ಯಾವ ರೀತಿ ತಪ್ಪಾಗಿದೆ ಅನ್ನೋದು ಅದು KE ಅವರು ಅದನ್ನು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳಿ. ಒಂದು ವೇಳೆ ಇವೆರಡೂ ಕೇಸ್ ಅಲ್ಲ, ಇನ್ನೇನೋ ಎರರ್ ಇದೆ ಅಂದರೆ ಅದನ್ನು ರೆಕ್ಟಿಫೈ ಮಾಡ್ಕೊಳ್ಳಿ. ಕೊನೆಗೆ ಅವರು ಅಟ್ಲೀಸ್ಟ್ ನಾವು ಏನು ಮಾಡಿದ್ದೀವಿ, ಯಾಕೆ ಈ ರೀತಿ ಇಶ್ಯೂ ಆಗಿದೆ ಅನ್ನೋದನ್ನಾದರೂ ಸ್ಟೇಟ್ಮೆಂಟ್ ಕೊಡಲಿ. ಅಷ್ಟಾದರೂ ಮಿನಿಮಮ್ ಮಾಡಲಿ ಅವರು. ಯಾಕೆಂದರೆ ದೇ ಹ್ಯಾವ್ ಗಿವನ್ ನೋ ಕ್ಲಾರಿಟಿ ಅಬೌಟ್ ಹೌ ದ ಮಾರ್ಕ್ಸ್ ಹ್ಯಾಸ್ ಬೀನ್ ಕನ್ಸಿಡರ್ಡ್. ಸೊ ವಿ ಆರ್ ಎಕ್ಸ್ಪೆಕ್ಟಿಂಗ್ ಅಪ್ಡೇಟ್ಸ್ ಫ್ರಮ್ KE. ಅಪ್ಡೇಟ್ಸ್ ಬೇಕೇ ಬೇಕು ನಮಗೆ. ಇದನ್ನು ಇಲ್ಲೇ ಮುಚ್ಚಿ ಮುಂದೆ ಹೋಗುವಂತಹ ಸ್ಥಿತಿ ನಿರ್ಮಾಣ ಆಗೋದಕ್ಕೆ ನಾವು ಬಿಡೋದಿಲ್ಲ. ಯಾಕೆಂದರೆ ಇದು ಸಾವಿರಾರು ಜನರ ಭವಿಷ್ಯದ ವಿಷಯ. ನಿಮಗೆ ಇದು ಅಷ್ಟು ದೊಡ್ಡ ವಿಷಯ ಅಲ್ಲದೆ ಇರ್ಬೋದು, ಆದರೆ ಸಾವಿರಾರು ಮಕ್ಕಳು 1 ವರ್ಷ ಮನೇಲಿದ್ದು ಕಷ್ಟಪಟ್ಟು ಇನ್ನೂ ಒಳ್ಳೆಯ ರ್ಯಾಂಕನ್ನು ಸಂಪಾದಿಸಬೇಕು ಅನ್ನುವಂಥ ಗುರಿಯನ್ನು ಇಟ್ಕೊಂಡು ಅವರು ಪ್ರಿಪೇರ್ ಆಗಿದ್ದಾರೆ. ಅವರಿಗೆ ಅವರ ಒಂದು ಹಾರ್ಡ್ ವರ್ಕಿಗೆ ಮೋಸ ಆಗೋದಕ್ಕೆ ಯಾರೂ ಕೂಡ ಬಿಡಲ್ಲ. ಮುಂದೆ ಈ ವಿಷಯದ ಬಗ್ಗೆ ಅಪ್ಡೇಟ್ಸ್ನ ನಾವು ನಿಮಗೆ ತಿಳಿಸ್ತೀವಿ. ಎಲ್ಲರೂ ಒಟ್ಟಿಗೆ ಈ ವಿಷಯವನ್ನು ನಾವು ಇದನ್ನು ರೇಸ್ ಮಾಡೋಣ KEಗೆ. ಹಾಗೂ ಇನ್ನೇನಾದರೂ ಲೀಗಲ್ ಪ್ರೊಸೀಜರ್ಸ್ ಇದಕ್ಕಿದ್ದರೆ ಅದ್ರ ಬಗ್ಗೆನೂ ಕೂಡ ನಾವು ಟ್ವಿಟರಲ್ಲಾಗಲಿ ಅಥವಾ ಬೇರೆ ಸೋರ್ಸಸ್ಸಿಂದ ತಿಳ್ಕೊಳ್ಳೋಣ. ನಾನು ಈ ವಿಡಿಯೋನ ಮಾಡ್ತಿರ್ತಕ್ಕಂಥ ಸಮಯದಲ್ಲಿ ಆಲ್ರೆಡಿ ಕೆಲವು ಅಪ್ಡೇಟ್ಸ್ಗಳು ನಡೀತಾ ಇದೆ. ಕೆಲವು ಲೀಗಲ್ ಪ್ರೊಸೀಡಿಂಗ್ಸ್ನ ಸ್ಟಾರ್ಟ್ ಮಾಡಬೇಕು ಅನ್ನುವಂತಹ ಡಿಸಿಷನ್ಸ್ನ ಹಲವಾರು ಪೇರೆಂಟ್ಸ್ಗಳು ತೊಗೊಂಡಿದ್ದಾರೆ. ಅದು ಮುಂದೆ ಎಲ್ಲಿ ಹೋಗುತ್ತೆ ಅನ್ನೋದನ್ನು ನಾವು ನೋಡೋಣ. ಆದರೆ ಮತ್ತೆ ನನ್ನ ಅಪೀಲ್ ಡ್ರಾಪರ್ಸ್ಗೆ, ದಯವಿಟ್ಟು ನಿಮ್ಮ ಸ್ಥಿರತೆಯನ್ನು ಕಳ್ಕೊಬೇಡಿ. ನಿಮಗೆ ಬಹಳ ಕಷ್ಟವಾದ ಫೇಸ್ ಇದು ಅಂತ ಗೊತ್ತು ನನಗೆ, ಆದರೆ ಈ ಸ್ಥಿತಿಯಲ್ಲಿ ನೀವು ಹೇಗೆ ರಿಯಾಕ್ಟ್ ಮಾಡ್ತೀರಾ ಅನ್ನೋದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಯಾವುದೇ ರೀತಿ ಕೆಟ್ಟ ಸಾಹಸಕ್ಕೆ ಕೈ ಹಾಕಬೇಡಿ. ನಿಮ್ಮ ಜೊತೆ ಆಗಿರುವ ಅನ್ಯಾಯ ಕೇವಲ ನಿಮ್ಮ ಜೊತೆ ಆಗಿರುವಂಥದ್ದಲ್ಲ, ಹಲವಾರು ಜನರ ಜೊತೆ ಇದಾಗಿದೆ ಅನ್ನೋದು ನೆನಪಿರಲಿ. ಸೊ ಒಟ್ಟಿಗೆ ನಿಂತು ಈ ಒಂದು ಅನ್ಯಾಯಕ್ಕೆ ಪರಿಹಾರವನ್ನು ಕಂಡುಹಿಡಿಯೋಣ. ಈ ದೊಡ್ಡದಾದಂತಹ ವಿಡಿಯೋವನ್ನು ನೀವೆಲ್ಲರೂ ನೋಡಿ ಅರ್ಥ ಮಾಡ್ಕೊಂಡಿದ್ದಕ್ಕೆ ಥ್ಯಾಂಕ್ ಯು. ಈ ಚಾನಲ್ನ ಲೈಕ್, ಸಬ್ಸ್ಕ್ರೈಬ್, ಶೇರ್ ಮಾಡಿ ಹಾಗೂ ಮುಂದಿನ ಅಪ್ಡೇಟ್ಸ್ಗೆ ಈ ಚಾನಲ್ ಜೊತೆ ನೀವು ಕನೆಕ್ಟ್ ಆಗಿರಿ. ಥ್ಯಾಂಕ್ ಯು.